ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಲೋಕ ಯೂಟ್ಯೂಬ್ ಚಾನಲ್. ನಾನಿವತ್ತು ತಾಲಿಪೆಟ್ಟು ಮಾಡ್ತಾಯಿದ್ದೀನಿ. ಬರೀ ಅನ್ನನೇ ಜಾಸ್ತಿ ಹಾಕಿ ಮಾಡ್ತಾಯಿದ್ದೀನಿ. ಹಿಟ್ಟೆಲ್ಲ ಕಡಿಮೆ ಹಾಕಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಮತ್ತು ಕ್ಯಾರೆಟು, ಟೊಮೊಟೊ, ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡಿದ್ದೀನಿ. ಮಸಾಲೆಗೆ ಬೆಳ್ಳುಳ್ಳಿ ಮತ್ತು ಜೀರಿಗೆ, ಹಸಿಮೆಣಸು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ತೊಗೊಂಡಿದ್ದೀನಿ. ಇದು ಗೋಧಿ ಹಿಟ್ಟು 1 ಬೌಲು, ಕಡಲೆ ಹಿಟ್ಟು 1 ಬೌಲು. ಇದು ರೈಸ್ ಎಲ್ಲ ಓದಿತ್ತು ರಾತ್ರಿ ರೈಸ್ ತೊಗೊಂಡಿದ್ದೀನಿ. ನಾನು ಮೊದಲಿಗೆ ಮಿಕ್ಸಿ ಜಾರಿಗೆ ಇವೆಲ್ಲ ಹಾಕ್ತೀನಿ. ಇವೆಲ್ಲ ರುಬ್ಕೊಂಬರ್ತೀನಿ ಫಸ್ಟ್. ಇದೆಲ್ಲ ರುಬ್ಬಿದ ಮೇಲೆ ಇದಕ್ಕೆ ರೈಸ್ ಹಾಕ್ತೀನಿ. ಇದಕ್ಕೆ ರೈಸ್ ಹಾಕಿ ರುಬ್ಕೊಂಬರ್ತೀನಿ ಮತ್ತೆ ಒಂದು ಸಲ. ಇದು ಅನ್ನ ಗಂಡಿದ್ರೆ ಮತ್ತು ಇದು ತಾಲಿಪೆಟ್ಟು ತಟ್ಟೋದಕ್ಕೆ ಸರಿ ಹೋಗೋಲ್ಲ. ಅದಕ್ಕೆ ನಾನು ಮಿಕ್ಸಿಗೆ ಹಾಕಿಬಿಡ್ತೀನಿ. ಯಾವಾಗಾದರೂ ಈ ಥರನೇ ಮಾಡೋದು ನಾನು. ಇದನ್ನು ಒಂದು ಬೌಲಿಗೆ ತೆಗಿತೀನಿ. ಈ ಥರ ಆದರೆ ಜಿಗುಟು ಬರುತ್ತೆ ಮತ್ತು ತಾಲಿಪೆಟ್ಟು ಮಾಡೋದಕ್ಕೆ ಚೆನ್ನಾಗಿ ಆಗುತ್ತೆ. ಹಿಟ್ಟೆಲ್ಲ ಸೇರಿಸ್ತೀನಿ. ಇವಾಗ ಕಡಲೆ ಹಿಟ್ಟು ಹಾಕ್ತೀನಿ, ಗೋಧಿ ಹಿಟ್ಟನ್ನು ಹಾಕ್ತೀನಿ. ಸ್ವಲ್ಪ ಉಳಿಸ್ತೀನಿ, ಮತ್ತೆ ಬೇಕಂದ್ರೆ ಹಾಕ್ತೀನಿ ಮತ್ತೆ ಆಮೇಲೆ. ಟೊಮೊಟೊ ಹಾಕ್ತೀನಿ, ಕ್ಯಾರೆಟು ಮತ್ತು ಮೆಂತ್ಯ ಸೊಪ್ಪು. ಈರುಳ್ಳಿ ಸ್ವಲ್ಪ ಜಾಸ್ತಿ ಆಗಿದೆ, ಸ್ವಲ್ಪ ಹಾಕ್ತೀನಿ, ಸ್ವಲ್ಪ ತೆಗಿತೀನಿ. ಉಪ್ಪು ಹಾಕ್ತಾಯಿದ್ದೀನಿ, ಅರಿಶಿನ ಪುಡಿ ಹಾಕಬೇಕು. ಇವೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತೆ ಒಂದು ಸಲ. ನೀರೇನು ಹಾಕೋದು ಬೇಡ. ಅದು ನೀರು ಹಾಕ್ಲಿದ್ರೂ ನಡೀತೆ. ನೀರೆಲ್ಲ ಅದು ಅನ್ನ ಇರುತ್ತಲ್ಲ, ಈರುಳ್ಳಿ ಇವೆಲ್ಲ ಹಾಕಿರ್ತೀವಲ್ಲ, ನೀರೇನು ಬೇಕಾಗಲ್ಲ. ನೋಡಿ ಈ ಥರ ಆಗುತ್ತೆ ಕಲಸಿದ ಮೇಲೆ. ನಾನು ತವಾ ಇಟ್ಕೊಂಡಿದ್ದೀನಿ, ಆವಾಗಲೇ ಕಾದಿದೆ ಅದು. ನಾನು ಡೈರೆಕ್ಟಾಗಿ ಅದ್ರ ಮೇಲೆ ಹಾಕ್ಬಿಡ್ತೀನಿ, ಇಲ್ಲಾಂದ್ರೆ ಹರಿದೋಗುತ್ತೆ ಅಂತೇಳಿ. ಫ್ರೆಂಡ್ಸ್, ಇದು ಸಿಲಿಕಾನ್ ಶೀಟ್ ಅಂತ. ಇದು ಆನ್ಲೈನಲ್ಲಿ ತರಿಸಿದ್ದೆ ನಾನು ಈ ಪೇಪರ್ನ. ಇದು 250 ರೂಪಾಯಿಗೆ 2 ಬಂದಿದೆ. ಇದು ಹಿಂಗೆ ಈ ಥರ ಹಾಕಿದರೂ ಸುಟ್ಟೋಗಲ್ಲ ಪೇಪರ್ ಇದು. ಇದರಲ್ಲಿ ಹೋಳಿಗೆ ಮಾಡೋಕ್ಕೂ ಬರುತ್ತೆ. ಎಲ್ಲ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಎಲ್ಲ ರೊಟ್ಟಿನೂ ಮಾಡ್ಬೋದು. ಈ ಥರನೇ ಹಂಚ ಮೇಲೆ ನಾವು ರೊಟ್ಟಿ ತೆಗೆದು ಕೈಲಿಂದ ಹಾಕಕ್ಕೆ ಬರಲ್ಲ ಅಂದರೆ ಈ ಥರ ಹಾಕಿಬಿಟ್ರೆ ಅದು ಹರಿಯೋದೇನಿಲ್ಲ, ರೊಟ್ಟಿ ಚೆನ್ನಾಗಿ ಬರುತ್ತೆ. ಆ ಪೇಪರು ಏನಾಗಲ್ಲ, ಪೇಪರು ಸುಡೋದಿಲ್ಲ ಅದು. ಇದು ರೈಸ್ ಹಾಕಿ ಮಾಡಿರ್ತೀವಲ್ಲ ತಾಲಿಪೆಟ್ಟು, ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ಒಂದ್ಸಲ ರೈಸ್ ಹೋದಾಗ ಈ ಥರ ಮಾಡಿ ನೋಡಿ. ಇದು ಸ್ವಲ್ಪ ದಪ್ಪ ಆಗುತ್ತಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೇಯೋದಕ್ಕೆ. ಇಲ್ಲಾಂದರೆ ಇದು ಹಾಗೆ ತೆಗೆದ್ಬಿಟ್ರೆ ಹರಿದೋಗ್ಬಿಡುತ್ತೆ. ಬೆಂದಮೇಲೆ ಚೆನ್ನಾಗಿ ಬರೋದು ತಿರುವಿ ಹಾಕ್ಬೇಕಂದ್ರೆ. ನಮ್ಮ ಮನೇಲಿ ಅನ್ನ ಉಳಿದ್ರೆ ನಾನು ಜಾಸ್ತಿ ತಾಲಿಪೆಟ್ಟೆ ಮಾಡೋದು. ಚಿತ್ರಾನ್ನ ಅದೆಲ್ಲ ಏನು ಮಾಡಲ್ಲ. ಈ ಥರನೇ ಮಾಡಿದ್ರೆ
ನಮ್ಮ ಮನೆಗೆ ಎಲ್ಲರೂ ತಿಂತಾರೆ. ಈ ಥರನೇ ಮಾಡಿಬಿಡ್ತೀನಿ ನಾನು. ಜಾಸ್ತಿ ಅನ್ನ ಉಳ್ತಂದ್ರೆ ಈ ಥರನೇ ತಾಲಿಪೆಟ್ಟು ಮಾಡ್ತೀನಿ. ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ನೇ ಸಲ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೋಡಿ ತಾಲಿಪೆಟ್ಟು ರೆಡಿ ಆಯಿತು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.